ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕರಾವಳಿಯ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮರ್ವಾಯಿ ಪುಂಡಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ಮ್ಯಾಂಗ್ಳೂರ್ ಸೈಡ್ನಲ್ಲಿ ಫೇಮಸ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡುವ ಹೇಗೆ ಮಾಡೋದು ಅಂತ. ನಾನು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ನಾವು ನಿನ್ನೆ ರಾತ್ರಿ ಮಾಡಿದ್ದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ನೋಡಿ, ನಾನಿಲ್ಲಿ 3 ಗ್ಲಾಸ್ನಷ್ಟು ರೇಷನ್ ರೈಸ್ ಹಾಕಿದ್ದೇನೆ. ಅಂದರೆ ನಾವು ಪುಂಡಿಗೆಲ್ಲ ರೈಸ್ ಯೂಸ್ ಮಾಡ್ತೇವಲ್ಲ, ಅದು 3 ಗ್ಲಾಸ್ನಷ್ಟು ಹಾಕಿ ಒಂದು ಸಲ ತೊಳೆದು ಅದನ್ನು ನೆನೆಸಿಟ್ಟಿದೆ. ಮರುದಿವಸ ಅದನ್ನು ಚೆನ್ನಾಗಿ ತೊಳಿಬೇಕು. ಒಂದು 3ರಿಂದ 4 ಸಲ ತೊಳಿಬೇಕು. ನೋಡಿ, ಈಗ ತೊಳೆದಾಗಿದೆ. ಇದು ರೇಷನ್ ಅಕ್ಕಿ ಆದ್ದರಿಂದ ತುಂಬ ಕಸ ಎಲ್ಲ ಇರುತ್ತೆ, ಹಾಗಾಗಿ ಚೆನ್ನಾಗಿ ತೊಳಿಬೇಕು. ನಾವಿಲ್ಲಿ 1 kgಯಷ್ಟು ಮರ್ವಾಯಿ, ಅಂದರೆ ಇಂಗ್ಲೀಷ್ನಲ್ಲಿ ಕ್ಲ್ಯಾಮ್ಸ್ ಅಂತ ಹೇಳ್ತೇವೆ, ತಗೊಂಡಿದ್ದನ್ನು ಚೆನ್ನಾಗಿ ತೊಳಿಬೇಕು. ಫಸ್ಟು ಒಂದು 2ರಿಂದ 3 ಸಲ ಚೆನ್ನಾಗಿ ತೊಳಿಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಡಬೇಕು. ನೋಡಿ, ಇದು ದೊಡ್ಡ ಮರ್ವಾಯಿ, ಕಪ್ಪು ಚಿಪ್ಪು ಅಂತ ಸಹ ಹೇಳ್ತಾರೆ. ಇದು ಮರ್ವಾಯಿ ಫುಲ್ ಓಪನ್ ಆಗಬೇಕಲ್ಲ, ಹಾಗಾಗಿ ಸ್ವಲ್ಪ ಬೇಯಿಸಬೇಕು. ನೋಡಿ, ಈಗ ಬೇಯ್ತಾ ಇದೆ. ನೋಡಿ, ಕೆಲವೊಂದು ಬಾಯಿ ಬಿಟ್ಟಿದೆ. ಹೀಗೆ ಬೇಯ್ತಾ ಬೇಯ್ತಾ ಎಲ್ಲ ಮರ್ವಾಯಿ ಓಪನ್ ಆಗುತ್ತೆ. ನಾವಿಲ್ಲಿ ಪುಂಡಿಗೆ ನಾವು ನೆನೆಸಿಟ್ಟಿದ್ವಲ್ಲ ರೈಸ್, ಅದನ್ನು ಮಿಕ್ಸರ್ ಜಾರಿಗೆ ನಾನಿಲ್ಲಿ 2 ಬ್ಯಾಚ್ ಆಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಒಮ್ಮೆಲೆ ಆಗಲ್ಲಲ್ವ, ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕಿ ಉಪ್ಪು ಒಮ್ಮೆಲೆ ಹಾಕಿದ್ದೇನೆ. ಹಾಗೆ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ತುಂಬ ನೈಸ್ ಆಗಬಾರ್ದು, ಸ್ವಲ್ಪ ತರಿ ತರಿ ಇರಬೇಕು. ನೋಡಿ, ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸವರಬೇಕು. ಯಾಕಂದರೆ ನಾವು ಮಿಕ್ಸರ್ ಜಾರಲ್ಲಿ ಗ್ರೈಂಡ್ ಮಾಡಿರೋದ್ರಿಂದ ಅದು ತುಂಬ ಗಟ್ಟಿ ಆಗಲ್ಲ ಅಲ್ವಾ. ನೋಡಿ, ಈ ಥರ ಸ್ವಲ್ಪ ತರಿ ತರಿ ಇರಬೇಕು. ಅದನ್ನು ನಾವು ಸ್ವಲ್ಪ ಗ್ಯಾಸಲ್ಲಿಟ್ಟು ರೋಸ್ಟ್ ಮಾಡಬೇಕಾಗತ್ತೆ, ಸ್ವಲ್ಪ ದಪ್ಪ ಆಗಲಿಕ್ಕೆ. ಮುಂಚಿನ ಕಾಲದಲ್ಲಿ ಅರಿವ ಕಲ್ಲಲ್ಲಿ ಮಾಡ್ತಾ ಇದ್ರಲ್ವ, ಆಗ ಅವರಿಗೆ ದಪ್ಪ ಹಿಟ್ಟೆ ಬರತ್ತಿತ್ತು ಅಲ್ವಾ. ಈಗ ಮಿಕ್ಸರ್ ಜಾರಲ್ಲಿ ಮಾಡಿರೋದ್ರಿಂದ ನಾವು ಸ್ವಲ್ಪ ರೋಸ್ಟ್ ಮಾಡಬೇಕಾಗತ್ತೆ. ಈಗ ನಾನು ಸೆಕೆಂಡ್ ಟೈಮ್ ಇದು ಗ್ರೈಂಡ್ ಮಾಡ್ತಾ ಇರೋದು. ಉಪ್ಪು ಈಗ ಬೇಡ, ಯಾಕಂದರೆ ಫಸ್ಟ್ ಟೈಮ್ ಹಾಕಿದ್ದೇನಲ್ವ. ನೀರು ಹಾಕಿ ಗ್ರೈಂಡ್ ಮಾಡಬೇಕು, ತುಂಬ ನೈಸ್ ಆಗಬಾರ್ದು ಪುಂಡಿಗೆಲ್ಲ. ನೋಡಿ, ಅದನ್ನು ಆ್ಯಡ್ ಮಾಡಿದ್ದೇನೆ. ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ಥರ ರೋಸ್ಟ್ ಮಾಡ್ತಾ ಇರಬೇಕು. ಎಲ್ಲಿ ತನಕ ಅಂದರೆ ಇದು ಹಿಟ್ಟು ದಪ್ಪ ಆಗ್ತಾ ಬರುತ್ತೆ, ಅಲ್ಲಿ ತನಕ ನಾವು ಈ ಥರ ರೋಸ್ಟ್ ಮಾಡ್ತಾ ಇರಬೇಕು. ನೋಡಿ, ಈಗ ಪುಂಡಿಗೆ ರೆಡಿ ಆಗಿದೆ. ಈ ಥರ ಇದ್ದರೆ ನಮಗೆ ಪುಂಡಿ ಈಸಿಯಾಗಿ ಮಾಡ್ಬೋದು. ನಾವಿಲ್ಲಿ ಈ ಥರ ಅಟ್ಟಿ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಸ್ವಲ್ಪ ನೀರಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, ನಾನು ತೋರಿಸ್ತೀನಿ. ಸಣ್ಣ ಸಣ್ಣ ಬಾಲ್ ಶೇಪಲ್ಲಿ ಈ ಥರ ಮಾಡಬೇಕು, ಆಗ ಪುಂಡಿಗೆ ಒಳ್ಳೆಯದಾಗತ್ತೆ, ಟೇಸ್ಟ್ ಆಗುತ್ತೆ. ಅಟ್ಟಿ ಪಾತ್ರೆಗೆ ಬಾಳೆ ಎಲೆ ಇರುತ್ತಲ್ವ, ಅದು ಅಟ್ಟಿ ಬಿಸಿಯಾಗಿರುವಾಗ ನಾವು ಇಡುವಾಗ ಅದರಷ್ಟಕ್ಕೆ ಅದು ಬಾಡ್ತದೆ. ಹಾಗೆ ಇಟ್ಟು ನಾವು ಈ ಥರ ಪುಂಡಿ ಹಾಕ್ಬೋದು. ಸೈಡ್ ನಾವು ಒಳಗಿದು ಬಿಸಿದು ಶಾಖ ಬರಲಿಕ್ಕೆ ನಾವು ಸ್ವಲ್ಪ ಗ್ಯಾಪ್ ಬಿಡಬೇಕಾಗತ್ತೆ, ಆಯಿತಾ. ಹಾಗೆ ನಾವು ಬಾಳೆ ಎಲೆ ಇಟ್ಟು, ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಬಾಳೆ ಎಲೆ ಇಟ್ಟು ಅದಕ್ಕೆ ನಾವು ಸಣ್ಣ ಸಣ್ಣ ಪುಂಡಿ ಮಾಡಿದ್ವಿ, ಅದನ್ನು ಹಾಕಬೇಕು. ನೋಡಿ, ಈಗ ಎಲ್ಲ ಪುಂಡಿ ಹಾಕಿ ಆಗಿದೆ. ಇದೊಂದು ಅರ್ಧ ಗಂಟೆ, ಅಂದರೆ 30 ನಿಮಿಷದಷ್ಟು ಇದು ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಸಾಕಾಗತ್ತೆ. ಸ್ಟಾರ್ಟಿಂಗ್ ಪುಂಡಿ ಹಾಕುವಾಗ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಆಯಿತು. ನೋಡಿ, ಈಗ ಮರ್ವಾಯಿ ಬೆಂದಿದೆ. ಈ ಥರ ಮರ್ವಾಯಿ ನೀರಿರುತ್ತಲ್ಲ, ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲಿ ಹೊಯ್ಗೆ ಕಸ ಏನಾದರೂ ಇರುತ್ತೆ. ಹಾಗಾಗಿ ಈ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿ ಆಮೇಲೆ ತೆಗೀರಿ. ಆಮೇಲೆ ಅದರ ಮೇಲಿದ್ದು ನೀರು ಮಾತ್ರ ಹಾಕಿ, ಲಾಸ್ಟಿದು ಉಳಿದ ನೀರು ಹಾಕಲಿಕ್ಕೆ ಹೋಗಬೇಡಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮರ್ವಾಯಿದು ನೀರು ಫುಲ್ ಬಿಸಾಡಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದರಲ್ಲೇ ಟೇಸ್ಟ್ ಇರೋದು. ಈ ಥರ ನೀರು ಹಾಕಿ, ಬಟ್ ಕೊನೆಯದು ನೀರು ಹಾಕಬೇಡಿ, ಅದರಲ್ಲಿ ಕಸ ಟೈಪ್ ಎಲ್ಲ ಇರುತ್ತೆ. ನಾವು ಸ್ಟಾರ್ಟಿಂಗ್ ಚೆನ್ನಾಗಿ ತೊಳೆದು ಹಾಕಿದರೂ ಕೂಡ ಅದರಲ್ಲಿ ಈ ಥರ ಇರುತ್ತೆ. ಹಾಗಾಗಿ ನೀರು ಎಷ್ಟು ಬೇಕು ಅಷ್ಟು ಹಾಕಿ. ನೋಡಿ, ಇಲ್ಲಿಂದ ಲಾಸ್ಟಲ್ಲಿ ನೀರು ಹಾಕಬೇಡಿ, ತೋರಿಸ್ತಾ ಇದ್ದೀನಲ್ವಾ. ನೋಡಿ, ಮರ್ವಾಯಿ ಇಷ್ಟೇ ಬೇಕಾಗಿರೋದು ನಮಗೆ. ನೋಡಿ, ಈಗ ಪುಂಡಿ ಕೂಡ ಬೆಂದಿದೆ. ಮಸಾಲೆಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ. ತೆಂಗಿನಕಾಯಿ ತುರಿದು ತಗೊಂಡಿದ್ದೇನೆ. ಹಾಗೆ 8 ಉದ್ದ ಮೆಣಸು, 4 ಗಿಡ್ಡ ಮೆಣಸು ತಗೊಂಡಿದ್ದೇನೆ. ದ್ರಾಕ್ಷಿ ಸೈಜ್ ಹುಳಿ ಬೇಕು, ಜಾಸ್ತಿ ಹಾಕ್ಕೋಬೇಡಿ ಆಯಿತಾ.
ಆಮೇಲೆ 1/4 ಟೇಬಲ್ ಸ್ಪೂನಷ್ಟು ಬಡಿಸೋಪ್ಪು ಹಾಕಬೇಕು. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 3 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, ಹಾಗೆ ಇಲ್ಲಿ 10 ಬೆಳ್ಳುಳ್ಳಿ ಎಸಳು ತಗೊಂಡಿದ್ದೀನಿ. ದೊಡ್ಡದಾದರೆ ಒಂದು 8 ಸಾಕಾಗತ್ತೆ. 1/4 ಟೇಬಲ್ ಸ್ಪೂನಷ್ಟು ಮೆಂತೆ, 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು. ಮಸಾಲೆಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಬೇಕಾಯ್ತಾ, ಒಂದು ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಬೇಕು. ಆಮೇಲೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲಿಗೆ ಮೆಣಸನ್ನು ರೋಸ್ಟ್ ಮಾಡಬೇಕು. ಸ್ವಲ್ಪ ರೋಸ್ಟ್ ಆದರೆ ಸಾಕಾಗತ್ತೆ. ಡ್ರೈ ರೋಸ್ಟ್ ಕೂಡ ಮಾಡ್ಬೋದು, ಬಟ್ ಈ ಥರ ಎಣ್ಣೆ ಹಾಕಿ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಣಸು ರೋಸ್ಟ್ ಆದಮೇಲೆ ಕೊತ್ತಂಬರಿ, ಜೀರಿಗೆ, ಮೆಂತೆ, ಸಾಸಿವೆ, ಬಡಿಸೊಪ್ಪಿದೆ ಅಲ್ವಾ, ಅದನ್ನೆಲ್ಲ ರೋಸ್ಟ್ ಮಾಡಬೇಕು. ಸ್ವಲ್ಪ ರೋಸ್ಟ್ ಆದರೆ ಸಾಕಾಗತ್ತೆ. ಸ್ವಲ್ಪ ಪರಿಮಳ ಬರುವ ತನಕ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು. ಬಡಿಸೊಪ್ಪು ಹಾಕಿದರೆ ಸ್ಮೆಲ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾಕೆ ಹಾಕಿದೆ ಅಂದರೆ ಮರುವಾಯಿ ಅಂದರೆ ಕ್ಲ್ಯಾಮ್ ಸ್ವಲ್ಪ ಗ್ಯಾಸ್ಟ್ರಿಕ್ ಅಲ್ವಾ, ಹಾಗಾಗಿ ಬಡಿಸೊಪ್ಪು ಹಾಕಿದರೆ ಒಳ್ಳೆಯದು. ಆಮೇಲೆ ನಾನು ಅರಿಶಿಣವನ್ನು ತೆಂಗಿನ ತುರಿ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಹಾಗೆ ಬೆಳ್ಳುಳ್ಳಿ, ತೆಂಗಿನ ತುರಿ, ಅರಿಶಿಣ, ಹುಳಿ ಇಷ್ಟನ್ನು ಹಾಕಿ ಜಸ್ಟ್ ರೋಸ್ಟ್ ಮಾಡಬೇಕು. ಒಂದು ಸ್ವಲ್ಪ ತೆಂಗಿನ ತುರಿದು ಸ್ಮೆಲ್ ಬರೋ ತನಕ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು. ಹುಳಿ ರೋಸ್ಟ್ ಮಾಡಬೇಕು ಅಂತಿಲ್ಲ, ಬಟ್ ನಾನು ಅದರೊಟ್ಟಿಗೆ ಆ್ಯಡ್ ಮಾಡಿದ್ದೇನೆ. ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ತಣ್ಣಗಾದಮೇಲೆ ನಾವು ರೋಸ್ಟ್ ಮಾಡಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಈಗ ಮಸಾಲ ರೆಡಿಯಾಗಿದೆ. ಇನ್ನು ಮರ್ವಾಯಿ ಪುಂಡಿ ರೆಡಿ ಮಾಡಲಿಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು 3-4 ಟೇಬಲ್ ಸ್ಪೂನಷ್ಟು. ಆಮೇಲೆ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ರೋಸ್ಟ್ ಮಾಡಬೇಕು ಮೊದಲಿಗೆ. ಆಮೇಲೆ ಕರಿಬೇವು ಸೊಪ್ಪು ಇದೆಯಲ್ವಾ, ಕರಿ ಲೀವ್ಸ್, ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಬೇಕು. ಇದು ಸ್ಮೆಲ್ ಕೂಡ ಒಳ್ಳೆಯದಿರುತ್ತೆ, ಟೇಸ್ಟ್ ಕೂಡ ಒಳ್ಳೆಯದಿರುತ್ತೆ. ಕರಿ ಲೀವ್ಸ್ ರೋಸ್ಟ್ ಆದಮೇಲೆ ನಾವು ಮಾಡಿದಂಥ ಮಸಾಲವನ್ನು ಆ್ಯಡ್ ಮಾಡಬೇಕು. ಆಮೇಲೆ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಹಾಕಬೇಕು. ನೋಡಿ, ಇಲ್ಲಿ ಇದು ತುಂಬ ತೆಳು ಕೂಡ ಆಗಬಾರ್ದು, ತುಂಬ ದಪ್ಪ ಕೂಡ ಆಗಬಾರ್ದು. ಯಾಕಂದರೆ ನಾವು ಮರ್ವಾಯಿ ಬೇಯಿಸಿಟ್ಟ ನೀರು ಕೂಡ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ ಇಲ್ಲಿ ನೀರು. ನೋಡಿ, ಈ ಥರ ಇರಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಬೇಯ್ತಾ ಇರುವಾಗ ಪುಂಡಿಯನ್ನು ಹಾಕಬೇಕು. ಪುಂಡಿ ಈಗ ಆಲ್ರೆಡಿ ಬೆಂದಾಗಿದೆ ಅಲ್ವಾ, ಇದರಲ್ಲಿ ಹಾಕಿ ಸ್ವಲ್ಪ ಬೆಂದರೆ ಸಾಕಾಗತ್ತೆ. ಎಲ್ಲ ಪುಂಡಿಯನ್ನು ಹಾಕಬೇಕು. ಆಮೇಲೆ ನಾವು ಮರ್ವಾಯಿ ಕೂಡ ಬೇಯಿಸಿಟ್ಟಿದ್ವಲ್ಲ, ಆ ಮರ್ವಾಯಿಯನ್ನು ಕೂಡ ಹಾಕಿ ಆ್ಯಡ್ ಮಾಡಿ ಫುಲ್ಲು ಮಿಕ್ಸ್ ಮಾಡಿ ಇನ್ನೂ ಕೂಡ ಬೇಯಲಿಕ್ಕೆ ಇಡಬೇಕು ಮಸಾಲೆಯೊಟ್ಟಿಗೆ. ಯೂಶ್ವಲಿ ನಾವು ಮರ್ವಾಯಿ ಪುಂಡಿ ಮಾಡಿ ಆಗಾಗಲೇ ತಿಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ, ತುಂಬ ಹೊತ್ತಾದರೆ ಇನ್ನೂ ಕೂಡ ಟೇಸ್ಟ್ ಆಗಿರುತ್ತೆ. ಹಾಗಾಗಿ ನಾವು ರಾತ್ರಿ ಈ ಥರ ಮರ್ವಾಯಿ ಪುಂಡಿ ಮಾಡಿ ಇಟ್ಟು ಬೆಳಿಗ್ಗೆ ತಿಂದರೆ ಟೇಸ್ಟ್ ಆಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ಇಳಿದು ತುಂಬಾ ಟೇಸ್ಟ್ ಆಗಿರುತ್ತೆ. ನೋಡಿ, ಈ ಥರ ಪುಂಡಿ ಹಾಗೆ ಮರ್ವಾಯಿ ಹಾಕಿ ಆದಮೇಲೆ ಮಸಾಲೆಯೊಟ್ಟಿಗೆ ಸ್ವಲ್ಪ ಬೇಯಬೇಕು. ಹಾಗಾಗಿ ಅರ್ಧ ಮುಚ್ಚಿ ಆಯಿತಾ, ಫುಲ್ ಮುಚ್ಚಲಿಕ್ಕೆ ಹೋಗಬೇಡಿ. ನೋಡಿ, ಈಗ ಮರ್ವಾಯಿ ಪುಂಡಿ ರೆಡಿಯಾಗಿದೆ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಕೂಡ ಮರ್ವಾಯಿ ಅಂದರೆ ಕ್ಲ್ಯಾಮ್ ಸಿಕ್ಕಿದರೆ ಈ ಥರ ಒಂದು ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.